ವೆಲ್ಕಮ್ ಟು ಜೆನ್ಜಿ ಯೂಟ್ಯೂಬ್ ಚಾನಲ್. ನಿಮಗೆ ಇಷ್ಟ ಆಗೋ ವಿಷಯ ತಿಳಿಯಲು ಈಗಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಲೈಕ್ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನಮ್ಮ ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಭಗವಾನ್ ವಿಷ್ಣು ಸೃಷ್ಟಿಯನ್ನು ರಕ್ಷಿಸುವ ದೇವರು. ಅವರು ಧರ್ಮವನ್ನು ಉಳಿಸಲು ಮತ್ತು ಲೋಕವನ್ನು ಕಾಪಾಡಲು ಅನೇಕ ಅವತಾರಗಳನ್ನು ತೆಗೆದುಕೊಂಡರು. ಇಂದು ನಾವು ಭಗವಾನ್ ವಿಷ್ಣುವಿನ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ. ಸೃಷ್ಟಿಯ ಆರಂಭ. ಆದಿಕಾಲದಲ್ಲಿ ಎಲ್ಲೆಡೆ ಅನಂತ ಸಾಗರ ಮಾತ್ರ ಇತ್ತು. ಆ ಸಾಗರದಲ್ಲಿ ಆದಿಶೇಷ ನಾಗದ ಮೇಲೆ ಯೋಗ ನಿದ್ರೆಯಲ್ಲಿ ಭಗವಾನ್ ವಿಷ್ಣು ವಿಶ್ರಾಂತಿ ಪಡೆಯುತ್ತಿದ್ದರು. ಆ ಸಮಯದಲ್ಲಿ ಅವರ ನಾಭಿಯಿಂದ ಒಂದು ಕಮಲ ಹೂವು ಹೊರಬಂತು. ಆ ಕಮಲದಲ್ಲಿ ಬ್ರಹ್ಮದೇವರು ಜನಿಸಿದರು. ಬ್ರಹ್ಮನು ನಂತರ ಸೃಷ್ಟಿಯನ್ನು ನಿರ್ಮಿಸಲು ಪ್ರಾರಂಭಿಸಿದರು. ವಿಷ್ಣುದೇವರು ಸೃಷ್ಟಿಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತರು. ವಿಷ್ಣುವಿನ ಧರ್ಮರಕ್ಷಣೆ. ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗ, ದುಷ್ಟರು ಜನರನ್ನು ಕಾಡಿದಾಗ ವಿಷ್ಣುದೇವರು ಅವತಾರಗಳನ್ನು ತೆಗೆದುಕೊಂಡು ಭೂಮಿಗೆ ಬರುತ್ತಾರೆ. ಅವರು ಸದಾ ಒಳ್ಳೆಯವರನ್ನು ರಕ್ಷಿಸಿ ದುಷ್ಟರನ್ನು ಸಂಹರಿಸುತ್ತಾರೆ. ವಿಷ್ಣುವಿನ ದಶಾವತಾರ. 1. ಮತ್ಸ್ಯಾವತಾರ. ಮಹಾಪ್ರಳಯದಿಂದ ವೇದಗಳನ್ನು ಕಾಪಾಡಿದರು. 2. ಕೂರ್ಮಾವತಾರ. ಸಮುದ್ರ ಮಥನದಲ್ಲಿ ಪರ್ವತವನ್ನು ಬೆಂಬಲಿಸಿದರು. 3. ವರಾಹಾವತಾರ. ಭೂಮಿಯನ್ನು ರಕ್ಷಿಸಲು ಹಿರಣ್ಯಾಕ್ಷನನ್ನು ಸಂಹರಿಸಿದರು. 4. ನರಸಿಂಹಾವತಾರ. ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿ ಹಿರಣ್ಯಕಶಿಪುವನ್ನು ಕೊಂದರು. 5. ವಾಮನಾವತಾರ. ಮಹಾಬಲಿಯನ್ನು 3 ಹೆಜ್ಜೆಗಳಲ್ಲಿ ಜಯಿಸಿದರು. 6. ಪರಶುರಾಮ. ಅಧರ್ಮ ಮಾಡುತ್ತಿದ್ದ ಕ್ಷತ್ರಿಯರನ್ನು ಶಿಕ್ಷಿಸಿದರು. 7. ರಾಮ. ರಾವಣನನ್ನು ಸಂಹರಿಸಿ ಧರ್ಮವನ್ನು ಉಳಿಸಿದರು. 8. ಕೃಷ್ಣ. ಮಹಾಭಾರತದಲ್ಲಿ ಪಾಂಡವರನ್ನು ಮಾರ್ಗದರ್ಶನ ಮಾಡಿದರು. 9. ಬುದ್ಧ. ಶಾಂತಿ ಮತ್ತು ಅಹಿಂಸೆಯ ಸಂದೇಶ ನೀಡಿದರು. 10. ಕಲ್ಕಿಯಾವತಾರ. ಭವಿಷ್ಯದಲ್ಲಿ ಅಧರ್ಮವನ್ನು ನಾಶ ಮಾಡಲು ಬರಲಿದ್ದಾರೆ. ವಿಷ್ಣುವಿನ ವೈಭವ. ಭಗವಾನ್ ವಿಷ್ಣು ಶಂಖ, ಚಕ್ರ, ಗದಾ ಮತ್ತು ಪದ್ಮ ಹಿಡಿದು ಕಾಣಿಸುತ್ತಾರೆ. ಅವರ ಸಹಧರ್ಮಿಣಿ ಲಕ್ಷ್ಮೀದೇವಿ ಸಂಪತ್ತಿನ ದೇವಿ. ಅವರು ವಾಸಿಸುವ ಲೋಕವನ್ನು ವೈಕುಂಠ ಎಂದು ಕರೆಯಲಾಗುತ್ತದೆ. ನೀತಿಪಾಠ. ಈ ಕಥೆ ನಮಗೆ ಹೇಳುವ ಸಂದೇಶ ಏನೆಂದರೆ, ಧರ್ಮ ಯಾವಾಗಲೂ ಗೆಲ್ಲುತ್ತದೆ ಮತ್ತು ಅಧರ್ಮ ಯಾವಾಗಲೂ ಸೋಲುತ್ತದೆ.